ಬಾಯಿ ಎಲೆಕ್ಷನ್ ರಾಜ್ಯದಲ್ಲಿ 2 ಬಾಯಿ ಎಲೆಕ್ಷನ್ ಇದೆ. ಅದು ಎರಡೂ ಕೂಡ ನಮಗೆ ಭಾಳಷ್ಟು ಪ್ರತಿಷ್ಠೆ ಕರಗಳಾಗಿದ್ದಾವೆ. ಮುಂಬರುವಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ, ನಮಗೆ ಬ್ಯಾಂಗ್ಳೂರಿನಲ್ಲಿರುವಂಥ ಎಲ್ಲ ಈಗ ಗ್ರೇಟರ್ ಬ್ಯಾಂಗ್ಳೂರು 28 ಇಲೆಕ್ಷನ್ ಇದೆಲ್ಲ ಚುನಾವಣೆಯನ್ನು ತಲೆಯಲ್ಲಿಟ್ಟುಕೊಂಡು ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಎಲ್ಲ ಸಮುದಾಯ, ಎಲ್ಲ ಸಮಾಜದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಹೈಕಮಾಂಡ್ ಯಾರಿಗೆ ಕೊಡುತ್ತೆ ನಾವೆಲ್ಲರೂ ಕೆಲಸ ಮಾಡೋಣ. ಇದು ಸಭೆ. ಇವತ್ತು ಸಭೆಯಲ್ಲಿ ಎಷ್ಟು ಹೆಸರುಗಳು ಚರ್ಚೆ ಆಗಿವೆ ಮೇಡಮ್? ಸುಮಾರು 8 ಹೆಸರುಗಳು ಸಭೆಯಲ್ಲಿ ಚರ್ಚೆ ಆಗಿದ್ದಾವೆ. ಎಲ್ಲ ಸಮಾಜದವರು, ಧರ್ಮದವರು ಕೂಡ. ಯಾಕಂದರೆ ಬಾಯಿ ಎಲೆಕ್ಷನ್ ಅಂತಂದ್ರೆ ಎಲ್ಲರೂ ಕೂಡ ಉತ್ಸುಕತೆ, ಸರ್ಕಾರ ಇದೆ, ಸೊ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಕೇಳಬಾರ್ದು ಅಂತ ಏನಿಲ್ಲ. ಬಟ್ ಅಳೆದು ತೂಗಿ ಏನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಿರಲಿ, ಅವರು ಏನು ತೀರ್ಮಾನ ತಗೊಂಡು ಡೆಲ್ಲಿಯವರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ರಾತ್ರಿ ಹಗಲು ನಿಂತು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಎರಡೂ ಕ್ಷೇತ್ರ ಒಂದಲ್ಲ, ಎರಡೂ ಕ್ಷೇತ್ರದಲ್ಲೂ ಕೂಡ ಗೊಂದಲ ಇದೆ. ಒಂದು ಕಡೆ ಫ್ಯಾಮಿಲಿ, ಮತ್ತೊಂದು ಕಡೆ ಫ್ಯಾಮಿಲಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿದೆ. ಸೊ ಇದನ್ನ ಕಾಂಗ್ರೆಸ್ ಹೆಂಗ್ ನೋಡುತ್ತೆ? ಯಾಕಂದ್ರೆ ಎರಡೂ ಸಹಜವಾಗಿ ಗೆಲ್ಲುವಂತ ಒಂದು ಇದು ಜಾಸ್ತಿ ಇದ್ದಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಗೊಂದಲ ಅನ್ನೋದು. ಎಲೆಕ್ಷನ್ ಅಂತಂದ್ರೆ ಬಹಳಷ್ಟು ಕನ್ಫ್ಯೂಷನ್ಗಳು ಸಹಜ. ಆದರೆ ಒಮ್ಮೆ ಹೆಸರು ಅನೌನ್ಸ್ ಆದಮೇಲೆ ಮುಖಂಡರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಹೆಸರು ಅನೌನ್ಸ್ ಆಗೋಕ್ಕಿಂತ ಮುಂಚೆ ಅದು ವಿಶ್ವಾಸಕ್ಕೆ ತಗೊಳ್ತಾರೆ. ಆದ್ಮೇಲೆ ಅದು ಯಾಕಂದ್ರೆ ನಮ್ಮ 12 ಜನ ಮಂತ್ರಿಗಳನ್ನು ಒಂದೊಂದು ಕ್ಷೇತ್ರಕ್ಕೆ ಹಾಕಿದ್ದಾರೆ. ಇದೆಲ್ಲ ಕೆಲಸ ಆದೆ. ಈ ಗೊಂದಲಗಳನ್ನ, ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿಕೊಂಡು ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರೋದು ನಮ್ಮ ಜವಾಬ್ದಾರಿ. ಸೊ ಸಹಜವಾಗಿ ಗೆಲ್ಲುವಂತ ಸ್ಥಿತಿಯಲ್ಲಿ ಬಹಳಷ್ಟು ಆಕಾಂಕ್ಷಿಗಳಿರ್ತಾರೆ. ಸೊ ಖಂಡಿತವಾಗ್ಲೂ ಗೆದ್ಕೊಂಡು ಬರ್ತೀವಿ ಅಷ್ಟೇ. ಎರಡೂ ಕಡೆ ಅನುಕಂಪದ ಅಲೆ ವರ್ಕ್ ಆಗುತ್ತಾ ಅನ್ನುವಂಥದ್ದು. ಅದರ ಜೊತೆಗೆ ಅವರ ಕುಟುಂಬದ ದಾವಣಗೆರೆಯಲ್ಲೂ ಸಹ ಮುಸ್ಲಿಮರು ನಮಗೆ ಬೇಕು ಅಂತ ಹೇಳಿ ಪಟ್ಟಿಟ್ಕೊಂಡು ಕೂತಿರುವಂಥದ್ದು ತಪ್ಪೇನಿಲ್ಲ. ಏನು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳೋದು ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಎಲ್ಲರೂ ಬದ್ಧರಾಗಿರ್ತಾರೆ. ಅವರು ಆಗಿರ್ತಾರೆ, ಇನ್ನೊಬ್ರು ಆಗಿರ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.